ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನ ಸಾರ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿತ್ತು. ಇದರ ವಿರುದ್ಧ ಇವತ್ತು ದೊಡ್ಡ ಮಟ್ಟದಲ್ಲಿ ಸಮರ. ಇಂದು ರಾಜ್ಯದಲ್ಲಿ ಹಾಲು ಟೀ ವ್ಯಾಪಾರ ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಇಂದು ಹಾಲು ಹಾಗೆ ಹಾಲಿನ ಉತ್ಪನ್ನಗಳ ಮಾರಾಟವನ್ನ ಮಾಡ್ತಾ ಇಲ್ಲ. ಬೇಕರಿಯಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಟೀ, ಕಾಫಿ ಯಾವುದೂ ಕೂಡ ಇವತ್ತು ಸಿಗ್ತಾ ಇಲ್ಲ. ನಾಳೆ ಬೀಡಿ, ಸಿಗರೇಟ್, ಗುಟ್ಕಾ, ಬೀಡಾ ಮಾರಾಟವನ್ನ ಮಾಡಲ್ಲ. ಇಂದಿನಿಂದ ಕಪ್ಪು ಪಟ್ಟಿಯನ್ನ ಧರಿಸಿ ವ್ಯಾಪಾರವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ನೋಟಿಸ್ ಅನ್ನ ಕೊಡಲಾಗಿತ್ತು. ಹಲವು ಸಣ್ಣ ಪುಟ್ಟ ಅಂಗಡಿಗಳಿಗೆ, ಬೇಕರಿ ಮಾಲೀಕರಿಗೆ, ಸಣ್ಣ ಪುಟ್ಟ ವರ್ತಕರಿಗೆ. ಇದೆಲ್ಲ ಬೆನ್ನಲ್ಲೇ ಈ ನೋಟಿಸ್ ಜಾರಿ ಮಾಡಿರೋದಕ್ಕಾಗಿ ಇದರ ವಿರುದ್ಧವಾಗಿ ಈಗ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ದೊಡ್ಡ ಮಟ್ಟದ ಸಮರವನ್ನ ಸಾರ್ತಿದ್ದಾರೆ. ಇನ್ನು ಸಣ್ಣ ವರ್ತಕರಿಂದ ಇವತ್ತು ಹಾಲು ಮಾರಾಟ ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಇಡೀ ರಾಜ್ಯದಲ್ಲಿ ಹಾಲು, ಟೀ ಹಾಗೆ ಈ ವ್ಯಾಪಾರಗಳೆಲ್ಲವೂ ಕೂಡ ಸ್ಥಗಿತ ಆಗ್ತಾ ಇದೆ. ಜುಲೈ 25ರಂದು ಅಂಗಡಿ ಮುಂಗಟ್ಟುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಿದ್ದಾರೆ. ಬೇಕರಿ, ಕಾಂಡಿಮೆಂಟ್ಸ್ ಹಾಗೆ ಬೀಡಾ ಶಾಪ್ಗಳು ಓಪನ್ ಆಗ್ತಿಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕುಟುಂಬ ಸಮೇತರಾಗಿ ವ್ಯಾಪಾರಿಗಳಿಂದ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ನಿರ್ಧಾರವನ್ನ ಮಾಡಿದ್ದು, ಶಾಪ್ ಮುಂದೆ ನೋ ಫೋನ್ ಪೇ, ಗೂಗಲ್ ಪೇ ಬೋರ್ಡ್ ಅನ್ನ ಈಗಾಗಲೇ ನಾವು ಸಹಜವಾಗಿ ಕಾಣ್ತಾ ಇದ್ದೇವೆ. ಇವತ್ತಿನಿಂದ ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ 25ನೇ ತಾರೀಕಂದು ಕಂಪ್ಲೀಟ್ ಆಗಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಟ್ಯಾಕ್ಸ್ ನೋಟಿಸ್ ಅನ್ನ ಕೊಡಲಾಗಿರುವಂತಹ ಬೆನ್ನಲ್ಲೇ ವ್ಯಾಪಾರಿಗಳು ಗರಂ ಆಗಿದ್ದು, ಬೆಂಗಳೂರಿನಲ್ಲಿ ಸರಣಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ 3 ದಿನಗಳ ಕಾಲ. ಇವತ್ತು ಶುಕ್ರವಾರ ಬೇಕರಿ, ಕಾಂಡಿಮೆಂಟ್ಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಇವತ್ತು ಹಾಲಿನ ಉತ್ಪನ್ನಗಳು ಯಾವುದೂ ಕೂಡ ಸಿಗೋದಿಲ್ಲ. ಈಗಾಗಲೇ ಕುಟುಂಬ ಸಮೇತರಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ವ್ಯಾಪಾರಸ್ಥರೆಲ್ಲರೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಎಲ್ಲ ಅಂಗಡಿಗಳಲ್ಲೂ ಕೂಡ ನೋ ಕ್ಯಾಶ್, ಓನ್ಲಿ ಆನ್ಲೈನ್ ಪೇಮೆಂಟ್, ಓನ್ಲಿ ಕ್ಯಾಶ್ ಅಂತ ಈ ಬಾರಿ ಹೇಳ್ತಿದ್ದಾರೆ. ಅಂದ್ರೆ ಈ ಹಿಂದೆ ಎಲ್ಲ ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಕೊಳ್ತಾ ಇದ್ರು. ಫೋನ್ ಪೇ, ಗೂಗಲ್ ಪೇ ಈಸಿಯಾಗಿ ಮಾಡಬಹುದಾಗಿತ್ತು. ಆದ್ರೆ ಇನ್ನು ಮುಂದೆ ಬರೀ ಕ್ಯಾಶ್ ಅನ್ನ ಕೊಟ್ಟು ನಾವು ಖರೀದಿ ಮಾಡಬೇಕಾಗುತ್ತೆ. ವಾಣಿಜ್ಯ ತೆರಿಗೆ ರದ್ದು ಮಾಡುವಂತೆ ವ್ಯಾಪಾರಿಗಳು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಶಾಪ್ ಮುಂದೆ ನೋ ಫೋನ್ ಪೇ, ನೋ ಗೂಗಲ್ ಪೇ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಹಣ ಇದ್ದರಷ್ಟೇ ಬೀದಿ ಬದಿ ವ್ಯಾಪಾರ ಅಂತ ಹೇಳ್ತಿದ್ದಾರೆ. ಆನ್ಲೈನ್ ಅಂತಿದ್ರೇನೆ ಬೆಚ್ಚಿ ಬೀಳ್ತಿರುವಂತಹ ವ್ಯಾಪಾರಿಗಳು ಈಗ ಸಾಮಾನ್ಯವಾಗಿ ಏನೇ ಖರೀದಿ ಮಾಡಿದ್ರು ಕೂಡ 10 ರೂಪಾಯಿ, 15 ರೂಪಾಯಿ ಕೊಡುವಂತಹ ಸಂದರ್ಭದಲ್ಲಿ ಗೂಗಲ್ ಪೇ, ಫೋನ್ ಪೇ ಈಸಿಯಾಗಿ ಮಾಡ್ತಾ ಇದ್ರು. ಎಲ್ಲವೂ ಕೂಡ ಸಹಜವಾಗಿ ಸಾಗ್ತಾ ಇತ್ತು. ಆದ್ರೆ ಇನ್ಮುಂದೆ ವ್ಯಾಪಾರಸ್ಥರು ಯಾವುದೇ ಕಾರಣಕ್ಕೂ ಕೂಡ ನಾವು ಫೋನ್ ಪೇ, ಗೂಗಲ್ ಪೇನ ನಾವು ಅಕ್ಸೆಪ್ಟ್ ಮಾಡೋಲ್ಲ, ಇನ್ಮೇಲೆ ಕ್ಯಾಶೇ ಕೊಡಬೇಕು ಅಂತಿರೋದ್ರಿಂದಾಗಿ ಗ್ರಾಹಕರಿಗೂ ಕೂಡ ಒಂದು ರೀತಿ ತಲೆನೋವಿನ ಪರಿಸ್ಥಿತಿ. ಈ 10 ರೂಪಾಯಿ, 15 ರೂಪಾಯಿ ಚೇಂಜ್ ಎಲ್ಲ ಎಲ್ಲಿ ಹುಡ್ಕೊಂಡು ಹೋಗೋದು? ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಆನ್ಲೈನ್ ಪೇಮೆಂಟ್ ಬಂದಾದ್ಮೇಲೆ ಎಲ್ಲ ಫೋನ್ ಪೇ, ಗೂಗಲ್ ಪೇ ಮೊರೆ ಹೋಗ್ತಾ ಇದ್ರು. ಯಾರು ಕೂಡ ಕ್ಯಾಶ್ ಹಿಡ್ಕೊಳ್ತಿರ್ಲಿಲ್ಲ. ಆದರೆ ಈಗ ಎಲ್ಲ ಅಂಗಡಿಗಳಲ್ಲೂ ಕೂಡ ಇನ್ಮೇಲೆ ದುಡ್ಡೇ ಕೊಟ್ಟು ನೀವು ಖರೀದಿ ಮಾಡಬೇಕು ಅಂತ ಬೋರ್ಡ್ಗಳನ್ನು ಹಾಕ್ತಾ ಇರೋದ್ರಿಂದಾಗಿ ಇದು ಒಂದು ರೀತಿ ದೊಡ್ಡ ಮಟ್ಟದ ಹೊಡೆತ ವ್ಯಾಪಾರಸ್ಥರಿಗೂ ಕೂಡ.